ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ನಾಗೇಂದ್ರ ಬಾಬು ನೇರ ಸಂಪರ್ಕದಲ್ಲಿದ್ದಾರೆ. ನಾಗೇಂದ್ರ ಬಾಬು, ಉತ್ಖನನ ಮಾಡುವಂತ ಜಾಗ, ಗುರುತಿಸಿದ ಜಾಗದಲ್ಲಿ 10 ರಿಂದ 15 ಅಡಿ ಮಣ್ಣನ್ನು ಸುರಿದಿದ್ದಾರೆ, ಸಾಕ್ಷಿ ನಾಶ ಮಾಡ್ತಿದ್ದಾರೆ ಅನ್ನುವ ಗಂಭೀರ ಆರೋಪ. ತಾವೇನಾದ್ರೂ ಮಣ್ಣು ಸುರಿದಿದ್ದನ್ನ ನೋಡಿದ್ರ? ಈ ರೀತಿ ಆರೋಪದಲ್ಲಿ ಹುರುಳಿದೆಯಾ ನಾಗೇಂದ್ರ ಬಾಬು? ರಂಜಿತ್, ನೋಡಿ, ಒಂದು ಕಡೆ SIT ತನಿಖಾ ತಂಡ ಆತನೇ ತೋರಿಸಿದ, ಅಂದ್ರೆ ಮುಸುಕುದಾರಿ ವ್ಯಕ್ತಿಯೇ ತೋರಿಸಿದಂತಹ ಜಾಗಕ್ಕೆ ಬಂದು ಅಲ್ಲಿ ಉತ್ಖನನ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಆತ ಎಷ್ಟು ಆಳದ ಅಡಿಯಲ್ಲಿ ಊತಿಕ್ಕಿದ್ದೀನಿ ಅಂತ ಹೇಳ್ತಾನೋ ಅಷ್ಟು ಆಳದವರೆಗೂ ಕೂಡ ಅವರು ತೆಗೆಯುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಒಂದು ಕಡೆ ಕಾರ್ಯಾಚರಣೆ ನಡೀತಾ ಇದೆ. ಆದ್ರೆ ಒಂದು ಅನುಮಾನಗಳಿಗೆ ವ್ಯಕ್ತವಾಗ್ತಾ ಇರುವಂತದ್ದು ರಂಜಿತ್, ನೋಡಿ, ಇಲ್ಲಿ ಆಗ್ತಾ ಇರುವಂತಹ ಕಾರ್ಯಾಚರಣೆಯ ಬಗ್ಗೆ ಗಿರೀಶ್ ಮಟ್ಟಣ್ಣವರು, ಎಲ್ಲೋ ಕೂತಿರುವಂತಹ ಗಿರೀಶ್ ಮಟ್ಟಣ್ಣವರಿಗೆ ಯಾವ ರೀತಿಯಾಗಿ ಮಾಹಿತಿ ಸಿಗ್ತಾ ಇದೆ, ಇಲ್ಲಿ ಕಸವನ್ನ ತಂದು ಸುರಿದಿದ್ದಾರೆ ಅಂತ ಹೇಳಿ ಗಿರೀಶ್ ಮಟ್ಟಣ್ಣವರಿಗೆ ಯಾರು ಮಾಹಿತಿಯನ್ನ ಕೊಡ್ತಾರೆ, ಅಂದ್ರೆ ಇಲ್ಲಿ ಏನಾಗ್ತಿದೆ ಅನ್ನೋದ್ರ ಬಗ್ಗೆ ಅವರು ಕೂಡ ಮಾಹಿತಿಯನ್ನ ಪಡೆದುಕೊಳ್ತಾ ಇದ್ದಾರೆ. ಜೊತೆಗೆ ಒಳಗಡೆ ಒಂದು ಕಾರ್ಯಾಚರಣೆ ಆಗ್ತಾ ಇರುವಂತಹ ಫೋಟೋ ಸಮೇತ ಗಿರೀಶ್ ಮಟ್ಟಣ್ಣವರಿಗೆ ಹೋಗುತ್ತೆ ಅಂತಂದ್ರೆ ಇಲ್ಲಿ ಒಳಗಿರೋರು ಯಾರು ಒಬ್ರು ಲಿಂಕ್ ಇದ್ದಾರೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಮತ್ತೊಂದು ಕಡೆ ಗಿರೀಶ್ ಮಟ್ಟಣ್ಣವರು ಒಂದು ಆರೋಪವನ್ನ ಮಾಡಿದ್ದಾರೆ, ಸಾಕ್ಷಿಗಳನ್ನ ಮುಚ್ಚಿ ಹಾಕುವ ಕೆಲಸವನ್ನ ಮಾಡಿದ್ದಾರೆ ಅಂತೇಳಿ. ಹಾಗಾದ್ರೆ 1 ವರ್ಷದ ಹಿಂದೆ ಇಲ್ಲಿ ಕಸವನ್ನ ತಂದು ಹಾಕಿದ್ದಾರೆ ಅಂತಂದ್ರೆ 1 ವರ್ಷದ ಹಿಂದೆ ಯಾರು ಗೊತ್ತಿತ್ತು ಈ ಮುಸುಕುದಾರಿ ವ್ಯಕ್ತಿ ಇಂತ ಆಗಸ್ಟ್ ತಿಂಗಳಲ್ಲಿ ಬಂದು ಈ ಒಂದು ಜಾಗವನ್ನ ತೋರಿಸ್ತಾನೆ, ಅಲ್ಲಿ ಹೂತಿಟ್ಟಿದ್ದೀನಿ ಅಂತೇಳಿ. ಕಳೆದ ವರ್ಷ ಯಾರು ತಾನೇ ಗೊತ್ತಿರುತ್ತೆ ಅನ್ನುವ ಅನುಮಾನಗಳು ಇವತ್ತು ಪ್ರಶ್ನೆ ಉದ್ಭವ ಆಗ್ತಾ ಇದೆ. ನೋಡಿ ರಂಜಿತ್, ಈ ಒಂದು ಕಾರ್ಯಾಚರಣೆ ನಡೀತಾ ಇರುವಂತದ್ದು ಎಲ್ಲೋ ಒಂದ್ ಕಡೆ ಯಾವುದೇ ಸ್ಥಳದಲ್ಲಿ ಏನು ಸಿಗ್ತಾ ಇಲ್ಲ ಅನ್ನುವ ಮಾಹಿತಿ ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಈಗ ಮಾಡಿರುವಂತಹ ಆರೋಪಗಳೆಲ್ಲವೂ ಕೂಡ ಸುಳ್ಳು ಅನ್ನೋ ರೀತಿಯಲ್ಲೇ ಒಂದಷ್ಟು ಪೋರ್ಟ್ರೇಟ್ ಆಗ್ತಾ ಇದೆ. ಯಾಕೆಂತಂದ್ರೆ SIT ತನಿಖಾ ತಂಡ ನೋಡಿ ನಿನ್ನೆ ಇಡೀ ದಿನ ಬೋಳಿಯಾರ್ ಬಳಿ ಹೋಗಿ ಅಲ್ಲಿ 2 ಪಾಯಿಂಟ್ಗಳಲ್ಲಿ ಉತ್ಖನನ ಮಾಡ್ತು, ಯಾವುದೇ ರೀತಿಯಾದಂತಹ ಕುರುಹು ಪತ್ತೆ ಆಗಿಲ್ಲ. ಇವತ್ತು ರತ್ನಗಿರಿ ಬೆಟ್ಟಕ್ಕೆ ಬಂದು ಇಲ್ಲೂ ಕೂಡ 2 ಪಾಯಿಂಟ್ಗಳಲ್ಲಿ ಉತ್ಖನನ ಕಾರ್ಯ ನಡೆಸ್ತಾ ಇದೆ, ಅಲ್ಲೂ ಕೂಡ ಏನು ಪತ್ತೆ ಆಗಿಲ್ಲ. ಆದ್ರೆ ಇದೆಲ್ಲದರ ನಡುವೆ ಈಗ ಅಗಿತಾ ಇರುವಂತಹ ಜಾಗದಲ್ಲಿ ಒಂದು ಕಸ ರಾಶಿ ಸುರಿಯಲಾಗಿದೆ. ಅದು ಆ ಫೋಟೋ ಸಮೇತ ಅವರು ಅಪ್ಲೋಡ್ ಮಾಡಿ ಒಂದು ವಿಡಿಯೋವನ್ನ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತಿದ್ದಾರೆ ಅಂತಂದ್ರೆ ಯಾರು ಇಲ್ಲಿಂದ ಅವರಿಗೆ ಒಂದು ಫೋಟೋವನ್ನ ಕಳಿಸ್ತಾ ಇರ್ಬೇಕಾದ್ರೆ ಇಲ್ಲಿ ರೋಡಲ್ಲಿ ನಿಂತು ಯಾರು ಕಳಿಸ್ತಾ ಇಲ್ಲ, ಒಳಭಾಗದಲ್ಲಿ ಎಲ್ಲಿ ಉತ್ಖನನ ಮಾಡಿದ್ದಾರೋ ಅದೇ ಒಂದು ಜಾಗದಿಂದಲೇ ಯಾರೋ ಒಬ್ರು ಫೋಟೋ ಕಳಿಸಿರ್ಬೋದು, ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅದೊಂದರ ಜೊತೆಯಲ್ಲಿ 1 ವರ್ಷದ ಹಿಂದೆ ಇಲ್ಲಿ ಬಂದು ಕಸದ ರಾಶಿಯನ್ನ ಹಾಕಿದ್ದಾರೆ ಅನ್ನೋದಾದ್ರೆ ಯಾರಿಗೆ ತಾನೇ ಗೊತ್ತಿರುತ್ತೆ ಇಂತಹ ಒಂದು ಜಾಗದಲ್ಲಿ ಈತ ಮುಸುಕುದಾರಿ ವ್ಯಕ್ತಿ ಆಗಸ್ಟ್ 9ನೇ ತಾರೀಕು ಬಂದು ಇಲ್ಲಿ ಆ ಜಾಗವನ್ನ ತೋರಿಸಿದಂತ ಯಾರು ಗೊತ್ತಿತ್ತು? ನೋಡಿ, ಎಲ್ಲೋ ಒಂದು ಕಡೆ ಅವರ ಹೇಳಿಕೆಗಳಲ್ಲೇ ಗೊಂದಲಗಳು ಸೃಷ್ಟಿ ಆಗ್ತಾ ಇದೆ ಅನ್ನೋದು ಒಂದು ಕಡೆ ಆದ್ರೆ, ಇಲ್ಲಿಂದ ಮಾಹಿತಿ ಕೊಡ್ತಿರೋದು ಯಾರು ಅನ್ನೋದು ಮತ್ತೊಂದು ಕಡೆ ಈಗ ಉದ್ಭವ ಆಗ್ತಾ ಇರುವಂತಹ ಪ್ರಶ್ನೆ ರಂಜಿತ್. ಓಕೆ ನಾಗೇಂದ್ರ ಬಾಬು, ಸದ್ಯ ಈ ನಿಟ್ಟಿನಲ್ಲಿ ಎಷ್ಟು ಗಂಭೀರವಾಗಿ SIT ಅಧಿಕಾರಿಗಳು ತನಿಖೆ ಮಾಡ್ತಾರೆ ಅನ್ನೋದನ್ನ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡ್ಕೊಳ್ತೀನಿ. ನಾಗೇಂದ್ರ ಬಾಬು, ಜಸ್ಟ್ ಹೋಲ್ಡ್. ಥ್ಯಾಂಕ್ ಯು. ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀವಿ ನಾಗೇಂದ್ರ ಬಾಬು. ನೋಡಿ, ನಿರಂತರವಾಗಿ ರಿಪಬ್ಲಿಕ್ ಕನ್ನಡ ಅಲ್ಲಿನ ಕ್ಷಣದ ಮಾಹಿತಿಯನ್ನ ನಿಮ್ಮವರೆಗೂ ಕೂಡ ತಲುಪಿಸುವಂತ ಪ್ರಯತ್ನ ಮಾಡ್ತಾ ಇದೆ. ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ನಾಗೇಂದ್ರ ಬಾಬು ನೇರ ಸಂಪರ್ಕದಲ್ಲಿದ್ದಾರೆ. ನಾಗೇಂದ್ರ ಬಾಬು, ಉತ್ಖನನ ಮಾಡುವಂತ ಜಾಗ, ಗುರುತಿಸಿದ ಜಾಗದಲ್ಲಿ 10 ರಿಂದ 15 ಅಡಿ ಮಣ್ಣನ್ನು ಸುರಿದಿದ್ದಾರೆ, ಸಾಕ್ಷಿ ನಾಶ ಮಾಡ್ತಿದ್ದಾರೆ ಅನ್ನುವ ಗಂಭೀರ ಆರೋಪ. ತಾವೇನಾದ್ರೂ ಮಣ್ಣು ಸುರಿದಿದ್ದನ್ನ ನೋಡಿದ್ರ? ಈ ರೀತಿ ಆರೋಪದಲ್ಲಿ ಹುರುಳಿದೆಯಾ ನಾಗೇಂದ್ರ ಬಾಬು? ರಂಜಿತ್, ನೋಡಿ, ಒಂದು ಕಡೆ SIT ತನಿಖಾ ತಂಡ ಆತನೇ ತೋರಿಸಿದ, ಅಂದ್ರೆ ಮುಸುಕುದಾರಿ ವ್ಯಕ್ತಿಯೇ ತೋರಿಸಿದಂತಹ ಜಾಗಕ್ಕೆ ಬಂದು ಅಲ್ಲಿ ಉತ್ಖನನ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಆತ ಎಷ್ಟು ಆಳದ ಅಡಿಯಲ್ಲಿ ಊತಿಕ್ಕಿದ್ದೀನಿ ಅಂತ ಹೇಳ್ತಾನೋ ಅಷ್ಟು ಆಳದವರೆಗೂ ಕೂಡ ಅವರು ತೆಗೆಯುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಒಂದು ಕಡೆ ಕಾರ್ಯಾಚರಣೆ ನಡೀತಾ ಇದೆ. ಆದ್ರೆ ಒಂದು ಅನುಮಾನಗಳು ಈಗ ವ್ಯಕ್ತವಾಗ್ತಾ ಇರುವಂತದ್ದು ರಂಜಿತ್, ನೋಡಿ, ಇಲ್ಲಿ ಆಗ್ತಾ ಇರುವಂತಹ ಕಾರ್ಯಾಚರಣೆಯ ಬಗ್ಗೆ ಗಿರೀಶ್ ಮಟ್ಟಣ್ಣವರು, ಎಲ್ಲೋ ಕೂತಿರುವಂತಹ ಗಿರೀಶ್ ಮಟ್ಟಣ್ಣವರಿಗೆ ಯಾವ ರೀತಿಯಾಗಿ ಮಾಹಿತಿ ಸಿಗ್ತಾ ಇದೆ, ಇಲ್ಲಿ ಕಸವನ್ನ ತಂದು ಸುರಿದಿದ್ದಾರೆ ಅಂತ ಹೇಳಿ ಗಿರೀಶ್ ಮಟ್ಟಣ್ಣವರಿಗೆ ಯಾರು ಮಾಹಿತಿಯನ್ನ ಕೊಡ್ತಾರೆ, ಅಂದ್ರೆ ಇಲ್ಲಿ ಏನಾಗ್ತಿದೆ ಅನ್ನೋದ್ರ ಬಗ್ಗೆ ಅವರು ಕೂಡ ಮಾಹಿತಿಯನ್ನ ಪಡೆದುಕೊಳ್ತಾ ಇದ್ದಾರೆ. ಜೊತೆಗೆ ಒಳಗಡೆ ಒಂದು ಕಾರ್ಯಾಚರಣೆ ಆಗ್ತಾ ಇರುವಂತಹ ಫೋಟೋ ಸಮೇತ ಗಿರೀಶ್ ಮಟ್ಟಣ್ಣವರಿಗೆ ಹೋಗುತ್ತೆ ಅಂತಂದ್ರೆ ಇಲ್ಲಿ ಒಳಗಿರೋರು ಯಾರು ಒಬ್ರು ಲಿಂಕ್ ಇದ್ದಾರೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಮತ್ತೊಂದು ಕಡೆ ಗಿರೀಶ್ ಮಟ್ಟಣ್ಣವರು ಒಂದು ಆರೋಪವನ್ನ ಮಾಡಿದ್ದಾರೆ, ಸಾಕ್ಷಿಗಳನ್ನ ಮುಚ್ಚಿ ಹಾಕುವ ಕೆಲಸವನ್ನ ಮಾಡಿದ್ದಾರೆ ಅಂತೇಳಿ. ಹಾಗಾದ್ರೆ 1 ವರ್ಷದ ಹಿಂದೆ ಇಲ್ಲಿ ಕಸವನ್ನ ತಂದು ಹಾಕಿದ್ದಾರೆ ಅಂತಂದ್ರೆ 1
ವರ್ಷದ ಹಿಂದೆ ಯಾರು ಗೊತ್ತಿತ್ತು ಈ ಮುಸುಕುದಾರಿ ವ್ಯಕ್ತಿ ಇಂಥ ಆಗಸ್ಟ್ ತಿಂಗಳಲ್ಲಿ ಬಂದು ಈ ಒಂದು ಜಾಗವನ್ನ ತೋರಿಸ್ತಾನೆ, ಅಲ್ಲಿ ಹೂತಿಟ್ಟಿದ್ದೀನಿ ಅಂತೇಳಿ. ಕಳೆದ ವರ್ಷ ಯಾರಿಗೆ ತಾನೇ ಗೊತ್ತಿರುತ್ತೆ ಅನ್ನುವ ಅನುಮಾನಗಳು ಇವತ್ತು ಪ್ರಶ್ನೆ ಉದ್ಭವ ಆಗ್ತಾ ಇದೆ. ನೋಡಿ ರಂಜಿತ್, ಈ ಒಂದು ಕಾರ್ಯಾಚರಣೆ ನಡೀತಾ ಇರುವಂತದ್ದು ಎಲ್ಲೋ ಒಂದ್ ಕಡೆ ಯಾವುದೇ ಸ್ಥಳದಲ್ಲಿ ಏನು ಸಿಗ್ತಾ ಇಲ್ಲ ಅನ್ನುವ ಮಾಹಿತಿ ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಈಗ ಮಾಡಿರುವಂತಹ ಆರೋಪಗಳೆಲ್ಲವೂ ಕೂಡ ಸುಳ್ಳು ಅನ್ನೋ ರೀತಿಯಲ್ಲೇ ಒಂದಷ್ಟು ಪೋರ್ಟ್ರೇಟ್ ಆಗ್ತಾ ಇದೆ. ಯಾಕೆಂತಂದ್ರೆ ಎಸ್ಐಟಿ ತನಿಖಾ ತಂಡ ನೋಡಿ ನಿನ್ನೆ ಇಡೀ ದಿನ ಬೋಳಿಯಾರ್ ಬಳಿ ಹೋಗಿ ಅಲ್ಲಿ 2 ಪಾಯಿಂಟ್ಗಳಲ್ಲಿ ಉತ್ಖನನ ಮಾಡ್ತು, ಯಾವುದೇ ರೀತಿಯಾದಂತಹ ಕುರುಹು ಪತ್ತೆ ಆಗಿಲ್ಲ. ಇವತ್ತು ರತ್ನಗಿರಿ ಬೆಟ್ಟಕ್ಕೆ ಬಂದು ಇಲ್ಲೂ ಕೂಡ 2 ಪಾಯಿಂಟ್ಗಳಲ್ಲಿ ಉತ್ಖನನ ಕಾರ್ಯ ನಡೆಸ್ತಾ ಇದೆ, ಅಲ್ಲೂ ಕೂಡ ಏನು ಪತ್ತೆ ಆಗಿಲ್ಲ. ಆದ್ರೆ ಇದೆಲ್ಲದರ ನಡುವೆ ಈಗ ಅಗೀತಾ ಇರುವಂತಹ ಜಾಗದಲ್ಲಿ ಒಂದು ಕಸ ರಾಶಿ ಸುರಿಯಲಾಗಿದೆ. ಅದು ಆ ಫೋಟೋ ಸಮೇತ ಅವರು ಅಪ್ಲೋಡ್ ಮಾಡಿ ಒಂದು ವಿಡಿಯೋವನ್ನ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತಿದ್ದಾರೆ ಅಂತಂದ್ರೆ ಯಾರು ಇಲ್ಲಿಂದ ಅವರಿಗೆ ಒಂದು ಫೋಟೋವನ್ನ ಕಳಿಸ್ತಾ ಇರ್ಬೇಕಾದ್ರೆ ಇಲ್ಲಿ ರೋಡಲ್ಲಿ ನಿಂತು ಯಾರು ಕಳಿಸ್ತಾ ಇಲ್ಲ, ಒಳಭಾಗದಲ್ಲಿ ಎಲ್ಲಿ ಉತ್ಖನನ ಮಾಡಿದ್ದಾರೋ ಅದೇ ಒಂದು ಜಾಗದಿಂದಲೇ ಯಾರೋ ಒಬ್ರು ಫೋಟೋ ಕಳಿಸಿರ್ಬೋದು, ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅದೊಂದರ ಜೊತೆಯಲ್ಲಿ 1 ವರ್ಷದ ಹಿಂದೆ ಇಲ್ಲಿ ಬಂದು ಕಸದ ರಾಶಿಯನ್ನ ಹಾಕಿದ್ದಾರೆ ಅನ್ನೋದಾದ್ರೆ ಯಾರಿಗೆ ತಾನೇ ಗೊತ್ತಿರುತ್ತೆ ಇಂಥ ಒಂದು ಜಾಗದಲ್ಲಿ ಈತ ಮುಸುಕುದಾರಿ ವ್ಯಕ್ತಿ ಆಗಸ್ಟ್ 9ನೇ ತಾರೀಕು ಬಂದು ಇಲ್ಲಿ ಆ ಜಾಗವನ್ನ ತೋರಿಸಂತ ಯಾರು ಗೊತ್ತಿತ್ತು. ನೋಡಿ ಎಲ್ಲೋ ಒಂದು ಕಡೆ ಅವರ ಹೇಳಿಕೆಗಳಲ್ಲೇ ಗೊಂದಲಗಳು ಸೃಷ್ಟಿ ಆಗ್ತಾ ಇದೆ ಅನ್ನೋದು ಒಂದು ಕಡೆ ಆದ್ರೆ, ಇಲ್ಲಿಂದ ಮಾಹಿತಿ ಕೊಡ್ತಿರೋದು ಯಾರು ಅನ್ನೋದು ಮತ್ತೊಂದು ಕಡೆ ಈಗ ಉದ್ಭವ ಆಗ್ತಾ ಇರುವಂತಹ ಪ್ರಶ್ನೆ ರಂಜಿತ್. ಓಕೆ ನಾಗೇಂದ್ರ ಬಾಬು, ಸದ್ಯ ಈ ನಿಟ್ಟಿನಲ್ಲಿ ಎಷ್ಟು ಗಂಭೀರವಾಗಿ ಎಸ್ಐಟಿ ಅಧಿಕಾರಿಗಳು ತನಿಖೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡ್ಕೊಳ್ತೀನಿ. ನಾಗೇಂದ್ರ ಬಾಬು ಜಸ್ಟ್ ಹೋಲ್ಡ್, ಥ್ಯಾಂಕ್ ಯು. ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀವಿ ನಾಗೇಂದ್ರ ಬಾಬು. ನೋಡಿ, ನಿರಂತರವಾಗಿ ರಿಪಬ್ಲಿಕ್ ಕನ್ನಡ ಅಲ್ಲಿನ ಕ್ಷಣದ ಮಾಹಿತಿಯನ್ನ ನಿಮ್ಮವರೆಗೂ ಕೂಡ ತಲುಪಿಸುವಂತ ಪ್ರಯತ್ನ ಮಾಡ್ತಾ ಇದೆ. ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ನಾಗೇಂದ್ರ ಬಾಬು ನೇರ ಸಂಪರ್ಕದಲ್ಲಿದ್ದಾರೆ. ನಾಗೇಂದ್ರ ಬಾಬು, ಉತ್ಖನನ ಮಾಡುವಂತ ಜಾಗ, ಗುರುತಿಸಿದ ಜಾಗದಲ್ಲಿ 10 ರಿಂದ 15 ಅಡಿ ಮಣ್ಣನ್ನು ಸುರಿದಿದ್ದಾರೆ, ಸಾಕ್ಷಿ ನಾಶ ಮಾಡ್ತಿದ್ದಾರೆ ಅನ್ನುವ ಗಂಭೀರ ಆರೋಪ. ತಾವೇನಾದ್ರೂ ಮಣ್ಣು ಸುರಿದನ್ನ ನೋಡಿದ್ರ? ಈ ರೀತಿ ಆರೋಪದಲ್ಲಿ ಹುರುಳಿದೆಯಾ ನಾಗೇಂದ್ರ ಬಾಬು? ರಂಜಿತ್, ನೋಡಿ ಒಂದು ಕಡೆ ಎಸ್ಐಟಿ ತನಿಖಾ ತಂಡ ಆತನೇ ತೋರಿಸಿದ ಅಂದ್ರೆ ಮುಸುಕುದಾರಿ ವ್ಯಕ್ತಿಯೇ ತೋರಿಸಿದಂತಹ ಜಾಗಕ್ಕೆ ಬಂದು ಅಲ್ಲಿ ಉತ್ಖನನ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಆತ ಎಷ್ಟು ಆಳದ ಅಡಿಯಲ್ಲಿ ಊತಿಕ್ಕಿದ್ದೀನಿ ಅಂತ ಹೇಳ್ತಾನೋ ಅಷ್ಟು ಆಳದವರೆಗೂ ಕೂಡ ಅವರು ತೆಗೆಯುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಒಂದು ಕಡೆ ಕಾರ್ಯಾಚರಣೆ ನಡೀತಾ ಇದೆ. ಆದ್ರೆ ಒಂದು ಅನುಮಾನಗಳು ಈಗ ವ್ಯಕ್ತವಾಗ್ತಾ ಇರುವಂತದ್ದು ರಂಜಿತ್, ನೋಡಿ ಇಲ್ಲಿ ಆಗ್ತಾ ಇರುವಂತಹ ಕಾರ್ಯಾಚರಣೆಯ ಬಗ್ಗೆ ಗಿರೀಶ್ ಮಟ್ಟಣ್ಣ ಅವರು ಎಲ್ಲೋ ಕೂತಿರುವಂತಹ ಗಿರೀಶ್ ಮಟ್ಟಣ್ಣ ಅವರಿಗೆ ಯಾವ ರೀತಿಯಾಗಿ ಮಾಹಿತಿ ಸಿಗ್ತಾ ಇದೆ, ಇಲ್ಲಿ ಕಸವನ್ನ ತಂದು ಸುರಿದಿದ್ದಾರೆ ಅಂತ ಹೇಳಿ ಗಿರೀಶ್ ಮಟ್ಟಣ್ಣ ಅವರಿಗೆ ಯಾರು ಮಾಹಿತಿಯನ್ನ ಕೊಡ್ತಾರೆ ಅಂದ್ರೆ ಇಲ್ಲಿ ಏನಾಗ್ತಿದೆ ಅನ್ನೋದ್ರ ಬಗ್ಗೆ ಅವರು ಕೂಡ ಮಾಹಿತಿಯನ್ನ ಪಡೆದುಕೊಳ್ತಾ ಇದ್ದಾರೆ. ಜೊತೆಗೆ ಒಳಗಡೆ ಒಂದು ಕಾರ್ಯಾಚರಣೆ ಆಗ್ತಾ ಇರುವಂತಹ ಫೋಟೋ ಸಮೇತ ಗಿರೀಶ್ ಮಟ್ಟಣ್ಣ ಅವರಿಗೆ ಹೋಗುತ್ತೆ ಅಂತಂದ್ರೆ ಇಲ್ಲಿ ಒಳಗಿರೋರು ಯಾರೋ ಒಬ್ರು ಲಿಂಕ್ ಇದ್ದಾರೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಮತ್ತೊಂದು ಕಡೆ ಗಿರೀಶ್ ಮಟ್ಟಣ್ಣ ಅವರು ಒಂದು ಆರೋಪವನ್ನ ಮಾಡಿದ್ದಾರೆ, ಸಾಕ್ಷಿಗಳನ್ನ ಮುಚ್ಚಿ ಹಾಕುವ ಕೆಲಸವನ್ನ ಮಾಡಿದ್ದಾರೆ ಅಂತೇಳಿ. ಹಾಗಾದ್ರೆ 1 ವರ್ಷದ ಹಿಂದೆ ಇಲ್ಲಿ ಕಸವನ್ನ ತಂದು ಹಾಕಿದ್ದಾರೆ ಅಂತಂದ್ರೆ 1 ವರ್ಷದ ಹಿಂದೆ ಯಾರು ಗೊತ್ತಿತ್ತು ಈ ಮುಸುಕುದಾರಿ ವ್ಯಕ್ತಿ ಇಂಥ ಆಗಸ್ಟ್ ತಿಂಗಳಲ್ಲಿ ಬಂದು ಈ ಒಂದು ಜಾಗವನ್ನ ತೋರಿಸ್ತಾನೆ, ಅಲ್ಲಿ ಹೂತಿಟ್ಟಿದ್ದೀನಿ ಅಂತೇಳಿ. ಕಳೆದ ವರ್ಷ ಯಾರಿಗೆ ತಾನೇ ಗೊತ್ತಿರುತ್ತೆ ಅನ್ನುವ ಅನುಮಾನಗಳು ಇವತ್ತು ಪ್ರಶ್ನೆ ಉದ್ಭವ ಆಗ್ತಾ ಇದೆ. ನೋಡಿ ರಂಜಿತ್, ಈ ಒಂದು ಕಾರ್ಯಾಚರಣೆ ನಡೀತಾ ಇರುವಂತದ್ದು ಎಲ್ಲೋ ಒಂದ್ ಕಡೆ ಯಾವುದೇ ಸ್ಥಳದಲ್ಲಿ ಏನು ಸಿಗ್ತಾ ಇಲ್ಲ ಅನ್ನುವ ಮಾಹಿತಿ ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಈಗ ಮಾಡಿರುವಂತಹ ಆರೋಪಗಳೆಲ್ಲವೂ ಕೂಡ ಸುಳ್ಳು ಅನ್ನೋ ರೀತಿಯಲ್ಲೇ ಒಂದಷ್ಟು ಪೋರ್ಟ್ರೇಟ್ ಆಗ್ತಾ ಇದೆ. ಯಾಕೆಂತಂದ್ರೆ ಎಸ್ಐಟಿ ತನಿಖಾ ತಂಡ ನೋಡಿ ನಿನ್ನೆ ಇಡೀ ದಿನ ಬೋಳಿಯಾರ್ ಬಳಿ ಹೋಗಿ ಅಲ್ಲಿ 2 ಪಾಯಿಂಟ್ಗಳಲ್ಲಿ ಉತ್ಖನನ ಮಾಡ್ತು, ಯಾವುದೇ ರೀತಿಯಾದಂತಹ ಕುರುಹು ಪತ್ತೆ ಆಗಿಲ್ಲ. ಇವತ್ತು ರತ್ನಗಿರಿ ಬೆಟ್ಟಕ್ಕೆ ಬಂದು ಇಲ್ಲೂ ಕೂಡ 2 ಪಾಯಿಂಟ್ಗಳಲ್ಲಿ ಉತ್ಖನನ ಕಾರ್ಯ ನಡೆಸ್ತಾ ಇದೆ, ಅಲ್ಲೂ ಕೂಡ ಏನು ಪತ್ತೆ ಆಗಿಲ್ಲ. ಆದ್ರೆ ಇದೆಲ್ಲದರ ನಡುವೆ ಈಗ ಅಗೀತಾ ಇರುವಂತಹ ಜಾಗದಲ್ಲಿ ಒಂದು ಕಸ ರಾಶಿ ಸುರಿಯಲಾಗಿದೆ, ಅದು ಆ ಫೋಟೋ ಸಮೇತ ಅವರು ಅಪ್ಲೋಡ್ ಮಾಡಿ ಒಂದು ವಿಡಿಯೋವನ್ನ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತಿದ್ದಾರೆ ಅಂತಂದ್ರೆ ಯಾರು ಇಲ್ಲಿಂದ ಅವರಿಗೆ ಒಂದು ಫೋಟೋವನ್ನ ಕಳಿಸ್ತಾ ಇರ್ಬೇಕಾದ್ರೆ ಇಲ್ಲಿ ರೋಡಲ್ಲಿ ನಿಂತು ಯಾರು ಕಳಿಸ್ತಾ ಇಲ್ಲ, ಒಳಭಾಗದಲ್ಲಿ ಎಲ್ಲಿ ಉತ್ಖನನ ಮಾಡಿದ್ದಾರೋ ಅದೇ ಒಂದು ಜಾಗದಿಂದಲೇ ಯಾರೋ ಒಬ್ರು ಫೋಟೋ ಕಳಿಸಿರ್ಬೋದು, ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅದೊಂದರ ಜೊತೆಯಲ್ಲಿ 1 ವರ್ಷದ ಹಿಂದೆ ಇಲ್ಲಿ ಬಂದು ಕಸದ ರಾಶಿಯನ್ನ ಹಾಕಿದ್ದಾರೆ ಅನ್ನೋದಾದ್ರೆ ಯಾರಿಗೆ ತಾನೇ ಗೊತ್ತಿರುತ್ತೆ ಇಂಥ ಒಂದು ಜಾಗದಲ್ಲಿ ಈತ ಮುಸುಕುದಾರಿ ವ್ಯಕ್ತಿ ಆಗಸ್ಟ್ 9ನೇ ತಾರೀಕು ಬಂದು ಇಲ್ಲಿ ಆ ಜಾಗವನ್ನ ತೋರಿಸಂತ ಯಾರು ಗೊತ್ತಿತ್ತು. ನೋಡಿ ಎಲ್ಲೋ ಒಂದು ಕಡೆ ಅವರ ಹೇಳಿಕೆಗಳಲ್ಲೇ ಗೊಂದಲಗಳು ಸೃಷ್ಟಿ ಆಗ್ತಾ ಇದೆ ಅನ್ನೋದು ಒಂದು ಕಡೆ ಆದ್ರೆ, ಇಲ್ಲಿಂದ ಮಾಹಿತಿ ಕೊಡ್ತಿರೋದು ಯಾರು ಅನ್ನೋದು ಮತ್ತೊಂದು ಕಡೆ ಈಗ ಉದ್ಭವ ಆಗ್ತಾ ಇರುವಂತಹ ಪ್ರಶ್ನೆ ರಂಜಿತ್.
ಓಕೆ, ನಾಗೇಂದ್ರ ಬಾಬು, ಸದ್ಯ ಈ ನಿಟ್ಟಿನಲ್ಲಿ ಎಷ್ಟು ಗಂಭೀರವಾಗಿ ಎಸ್ಐಟಿ ಅಧಿಕಾರಿಗಳು ತನಿಖೆ ಮಾಡ್ತಾರೆ ಅನ್ನೋದನ್ನ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡ್ಕೊಳ್ತೀನಿ. ನಾಗೇಂದ್ರ ಬಾಬು, ಜಸ್ಟ್ ಹೋಲ್ಡ್. ಥ್ಯಾಂಕ್ ಯು. ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀವಿ ನಾಗೇಂದ್ರ ಬಾಬು. ನೋಡಿ, ನಿರಂತರವಾಗಿ ರಿಪಬ್ಲಿಕ್ ಕನ್ನಡ ಅಲ್ಲಿನ ಕ್ಷಣ ಕ್ಷಣದ ಮಾಹಿತಿಯನ್ನ ನಿಮ್ಮವರೆಗೂ ಕೂಡ ತಲುಪಿಸುವಂತ ಪ್ರಯತ್ನ ಮಾಡ್ತಾ ಇದೆ.